ರಾಜ್ಯದಲ್ಲಿ ಅಧಿಕಾರಕ್ಕೆ ಇರೋದಕ್ಕೆ ಕೈ ಕಮಲ ಪಾಳಿಗ ಎಷ್ಟರ ಮಟ್ಟಿಗೆ ಟಫ್ ಫೈಟ್ ನಲ್ಲಿ ಎದುರಾಗ್ತಿವೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ತಂತ್ರ ಪ್ರತಿತಂತ್ರ, ಹೇಳಿಕೆ ಪ್ರತಿ ಹೇಳಿಕೆಗಳನ್ನ ನೀವು ಕಾಣೋದಕ್ಕೆ ಸಿಗ್ತಾ ಇದೆ. ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕರೂ ಅದನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಪೊಲಿಟಿಕಲ್ ಪಾರ್ಟಿಗಳು. ಅಂಥದ್ರಲ್ಲಿ ಈಗ ಬಿಜೆಪಿ ಪಾಳ್ಯಕ್ಕೆ ಇನ್ನೊಂದು ಬ್ರಹ್ಮಾಸ್ತ್ರನೇ ಸಿಕ್ಕಿದೆ. ಕೊಟ್ಟವರು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ನವರು. ಕರುನಾಡ ಕುರುಕ್ಷೇತ್ರದಲ್ಲಿ ಕಮಲಕ್ಕೆ ಖರ್ಗೆ ಹೇಳಿಕೆನೇ ಅಸ್ತ್ರವಾಗ್ಬಿಟ್ಟಿದೆ. ಚುನಾವಣಾ ಕಣದಲ್ಲಿ ಎಐಸಿಸಿ ಅಧ್ಯಕ್ಷರ ವಿವಾದಿತ ಹೇಳಿಕೆ ಸದ್ದು ಮಾಡ್ತಾ ಇದೆ. ಮೋದಿ ವಿಷದ ಹಾವಿದ್ದಂತೆ ಅಲರ್ಟ್ ಆಗ್ತಿದ್ದಂತೆ ಯೂಟರ್ನ್ ಹೊಡೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ನೋಡಿ, ಅವರು ಯೂಟರ್ನ್ ಹೊಡೆಯೋದಕ್ಕೆ ಥಿಂಕ್ ಟ್ಯಾಂಕ್ ಲೆಕ್ಕಾಚಾರ ಮುಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ಸ್ಟ್ರಾಟಜಿಸ್ಟ್ಗಳೇನಿದ್ದಾರೆ, ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ಗಳು, ಕಾಂಗ್ರೆಸ್ನ ಚುನಾವಣಾ ಕ್ಯಾಂಪೇನ್ ಇಷ್ಟು ಕ್ರಿಯೇಟಿವ್ ಆಗಿದ್ದೇನೆ ಈ ಸ್ಟ್ರಾಟಜಿಸ್ಟ್ಗಳ ಕಾರಣಕ್ಕಾಗಿ. ಒಂದು ಕಾರ್ಪೊರೇಟ್ ಕಂಪನಿಗೆ ವಹಿಸಲಾಗಿದೆ. ಹೇಗೆ ನಾವು ಜನರ ಬಳಿಗೆ ಹೋಗಬೇಕು, ಯಾವ ರೀತಿ ತಂತ್ರವನ್ನು ಹೆಣೆಯಬೇಕು, ಇದೆಲ್ಲವೂ ಒಂದು ಕಂಪನಿಯ ಕರಾಮತ್ತು. ಅದನ್ನು ಎಲ್ಲ ಪಕ್ಷಗಳು ಬಳಸ್ಕೊಳ್ತಿವೆ. ಬಿಜೆಪಿ ಆ ಕಾಲದಿಂದಲೂ ಬಳಸ್ಕೊಳ್ತಾ ಇದೆ. ಆದರೆ ಈಗ ಇವರು ಕೊಟ್ಟಿದ್ದ ಹೇಳಿಕೆಯ ಡ್ಯಾಮೇಜ್ ಅನ್ನು ಅರಿತುಕೊಂಡ ಥಿಂಕ್ ಟ್ಯಾಂಕ್ ಅದನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯೂ ಟರ್ನ್ ಹೊಡೆದಿದ್ದಾರೆ. ಈಗ ನೋಡಿ, ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದ ವಿವಾದಿತ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿ ದೊಡ್ಡ ಮಟ್ಟವಾಗಿ ಅದಕ್ಕೆ ಮೈಲೇಜ್ ಅನ್ನು ಪಡ್ಕೊಳ್ಳೋ ಕೆಲಸವನ್ನ ಬಿಜೆಪಿಯ ನಾಯಕರು ಮಾಡಿದ್ರು. ಲಿಂಗಾಯತ ಸಿಎಂ ಭ್ರಷ್ಟ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು. ಅದಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ, ಮೋದಿ ವಿಷ ಸರ್ಪ ಇದ್ದಂತೆ, ಇದು ಖರ್ಗೆ ಅವರ ಹೇಳಿಕೆ. ಆ ಹೇಳಿಕೆಯನ್ನ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಆದ್ರೂ ಇದನ್ನೇ ಮಾಡೋದು. ವಿವಾದಿತ ಹೇಳಿಕೆ ಬಳಿಕ ವಿಷಾದ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇದು ಹೇಳಿಕೆ ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಅವರು ಮುಜುಗರದ ಸನ್ನಿವೇಶವನ್ನು ಎದುರಿಸುತ್ತಿದ್ದಾರೆ. ತಪ್ಪು ತಿಳ್ಕೊಂಡ್ರಿ. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ, ನೆಕ್ಕಕ್ ಹೋಗಿರಿ. ನೆಕ್ಕರು ಸತ್ತ ಇಲ್ಲ, ಇದು ವಿಷ ಅದಾನೋ ಎಲ್ಲೋ ಮೋದಿ ಕೊಟ್ಟಾನ, ಒಳ್ಳೆ ಮನುಷ್ಯನ, ಪ್ರಧಾನ ಮಂತ್ರಿ, ನಾವು ಸ್ವಲ್ಪ ನೋಡೋಣ, ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲಿ. ಹಂಗೆ ನೀವು ಯಾವಾಗ್ಲೂ ಕೂಡ ಚಿಂತೆ ಮಾಡ್ಬೇಕು ಈಗ ದೇಶಕ್ಕಾಗಿ. ನಾನು ಅವ್ರಿಗೆ ಮುಗಿದಿದ್ದೆಲ್ಲ ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವಿದ್ದಂಗೆ. ಅದಕ್ಕೆ ನೀವು ಹಿಂಗ ಸ್ವಲ್ಪ ಏನ್ ಹೇಳ್ದೆ, ನೆಕ್ ನೋಡ್ತೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ಡೆತ್ ಅಪ್ಪ ಅಂತ ಹೇಳಿದೆ. ಅವ್ರಿಗೆ ಹೇಳಿಲ್ಲ. ಯಾಕಂದ್ರೆ ನಾ ಹೇಳಿದ ಮೊದ್ಲೇನೆ, ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದು ಇಲ್ಲ. ಈಗೂ ಹೇಳಿನಿ, ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯಿಲ್ಲ. ಥಿಂಕ್ ಟ್ಯಾಂಕ್ ಅಲರ್ಟ್ ಆದ ಬಳಿಕ ವಿಷಾದ ವ್ಯಕ್ತಪಡಿಸಿದ್ದಾರೆ ಖರ್ಗೆ ಅವರು. ಇದರಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಯ್ತು. ಪ್ರತಿ ಹೇಳಿಕೆಯನ್ನ ಕೊಟ್ಟರು. ಆ ಹೇಳಿಕೆಯಲ್ಲೂ ಅಗೈನ್ ಅದೇ ಮಾತನ್ನ ಹೇಳಿದ್ದಾರೆ. ನಾನು ವ್ಯಕ್ತಿಗೆ ಹೇಳಿಲ್ಲ, ಅವರೇ ಮೋದಿ ಅಂತ ಪದೇ ಪದೇ ಹೇಳೋದನ್ನ ನಾವು ಗಮನಿಸಿದ್ದೇವೆ. ನೋಡಿ, ಈ ತರದ ಮುಜುಗರದ ಸನ್ನಿವೇಶಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಪ್ರಧಾನಮಂತ್ರಿ ಮೋದಿ ವಿರುದ್ಧ ವೈಯಕ್ತಿಕ ದಾಳಿಯನ್ನ ಮಾಡಬೇಡಿ, ಇದು ಡೆಫಿನೆಟ್ಲಿ ನಿಮಗೆ ಬ್ಯಾಕ್ ಫೈರ್ ಆಗುವ ಚಾನ್ಸಸ್ ಜಾಸ್ತಿ. ಬಿಜೆಪಿಯ ಸಿದ್ಧಾಂತ, ರಾಜ್ಯ ಬಿಜೆಪಿ ವಿರುದ್ಧದ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪಿಸಿ, ಅದು ಮೈಲೇಜ್ ಕೊಡಬಹುದು. ಇಲ್ಲಿವರೆಗೆ ಕೊಟ್ಟಿತ್ತು. 40% ಕಮಿಷನ್ ಆರೋಪದ ಬಗ್ಗೆ ಪ್ರಸ್ತಾಪ ಮಾಡಿ, ಭ್ರಷ್ಟಾಚಾರದ ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಪ್ರಸ್ತಾಪಿಸಿ. ಯಾರಿಗೆ ಬೇಕು ವಿಷದ ಹಾವೋ ಇನ್ನೊಂದು? ಈಗ ಸಿಲಿಂಡರ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಅದನ್ನು ಮಾತಾಡಿ. ಕನ್ಸ್ಯೂಮರ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಬೇಳೆಕಾಳು, ಅಕ್ಕಿ, ಎಣ್ಣೆ ಪದಾರ್ಥಗಳನ್ನು ತಗೊಳ್ಳೋದಕ್ಕೆ ಹೋದ್ರೆ ಇನ್ಫ್ಲೇಷನ್ ನಿಮಗೆ ಕಾಡ್ತಾ ಇದೆ. ಸೊ ಇಂಥದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ಥಿಂಕ್ ಟ್ಯಾಂಕ್ ಹೇಳಿದೆ. ಆ ಸಲಹೆ ನೀಡಿದ ಬೆನ್ನಿಗೆ ಯೂ ಟರ್ನ್ ಹೊಡೆದಿದ್ದಾರೆ ಖರ್ಗೆ ಅವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ರಿಪೋರ್ಟರ್ ಹನುಮಂತ ದುರ್ಗದ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಕಳೆದ ಹಲವು ತಿಂಗಳುಗಳಿಂದ ಕಾಂಗ್ರೆಸ್ ಸ್ವಲ್ಪ ಕಷ್ಟಪಟ್ಟು ಒಂದು ರೆಪ್ಯುಟೇಷನ್ ಬಿಲ್ಡ್ ಮಾಡಿಕೊಂಡಿತ್ತು. ಅಷ್ಟೂ ರೆಪ್ಯುಟೇಷನ್ಗೆ ಈ ವಿಷದ ಹಾವು ಅನ್ನೋ ಹೇಳಿಕೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ತಕ್ಷಣಕ್ಕೆ. ಖಂಡಿತ ಅಭಿಷೇಕ್, ಇದೇ ಒಂದು ರೀತಿ ಹೆಂಗಿದೆ ಅಂತಂದು ಹೇಳಿದ್ರೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ರೀತಿಯಲ್ಲಿ ಕಳೆದ 6-7 ತಿಂಗಳಿಂದನೂ ಕೂಡ ಕಾಂಗ್ರೆಸ್ ಒಂದು ಹಂತದ ಪ್ರಚಾರವನ್ನ ಮಾಡಿಕೊಂಡು ಸರ್ಕಾರದ ವಿರುದ್ಧ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಲಿಕ್ಕೆ ಸಕ್ಸಸ್ ಆಗಿತ್ತು. ಅದರಲ್ಲೂ ಕೂಡ
40% ಕಮಿಷನ್ ಆರೋಪ ಏನಿದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ ರಾಜ್ಯಾದ್ಯಂತ ಪೇ ಸಿಎಂ ಅಭಿಯಾನವನ್ನು ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಒಂದು ಅಭಿಪ್ರಾಯವನ್ನು ರೂಪಿಸುವಲ್ಲಿ ಸಕ್ಸಸ್ ಆಗಿತ್ತು. ಆದ್ರೆ ಕಾಂಗ್ರೆಸ್ ನಾಯಕರು ಕೊಡುವಂತಹ ಇತ್ತೀಚೆಗೆ ಚುನಾವಣಾ ಅಬ್ಬರದಲ್ಲಿ ಕೊಡ್ತಾ ಇರುವಂತಹ ಹೇಳಿಕೆಗಳು ಎಲ್ಲೋ ಒಂದ್ ಕಡೆಗೆ ಸಹಜವಾಗಿ ಬಿಜೆಪಿ ಪಾಲಿಗೆ ಅದು ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಮೊದಲನೇದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ, ಅದಾದ ನಂತರದಲ್ಲಿ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆ ಸಹಜವಾಗಿ ಈಗ ಆಡಳಿತ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಅಸ್ತ್ರವನ್ನ ಸಿಕ್ಕಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಒಂದ್ ಕಡೆಗಾದ್ರೆ ಸಹಜವಾಗಿನೇ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೂ ಕೂಡ ಒಂದಷ್ಟು ಸಮೀಕ್ಷೆಗಳಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ವೈಯಕ್ತಿಕವಾಗಿ ಟೀಕೆಯನ್ನ ಮಾಡಬಾರದು, ಅದು ನೇರವಾಗಿ ಸಿದ್ಧಾಂತದ ವಿಚಾರಕ್ಕಾಗಿರ್ಬೋದು ಅಥವಾ ಸರ್ಕಾರದ ವಿಚಾರಗಳಾಗಿರ್ಬೋದು ಮತ್ತು ಬೆಲೆ ಏರಿಕೆ ವಿಚಾರಗಳಾಗಿ ಟಾರ್ಗೆಟ್ ಅನ್ನ ಮಾಡಬೇಕು ಅಂತ ಆಂತರಿಕ ಸಮೀಕ್ಷೆಗಳಲ್ಲೂ ಕೂಡ ಹೇಳಿತ್ತು. ಆದಾಗ್ಯೂ ಕೂಡ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವೈಯಕ್ತಿಕವಾಗಿ ಟೀಕೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಒಂದಷ್ಟು ಸಲಹೆಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಸೇರಿದಂತೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರಿಗೂ ಕೂಡ ಕಾಂಗ್ರೆಸ್ನ ಥಿಂಕ್ ಟ್ಯಾಂಕ್ ಸದಸ್ಯರೇನಿದ್ದಾರೆ ಅವರು ಕೊಟ್ಟಿರುವಂತದ್ದು, ನೀವು ನೇರವಾಗಿ ಎಲ್ಲೂ ಕೂಡ ವೈಯಕ್ತಿಕವಾಗಿ ದಾಳಿಗಳನ್ನ ಮಾಡಬೇಡಿ, ಅದರ ಬದಲಾಗಿ ಬಿಜೆಪಿ ಪಕ್ಷದ ಸಿದ್ಧಾಂತ, ಅದರ ಜೊತೆಗೆ ನಾವು ನಿರಂತರವಾಗಿ ಬೆಲೆ ಏರಿಕೆ ವಿರುದ್ಧ ಏನು ಅಟ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ ಆ ದಾಳಿಯನ್ನೇ ಮುಂದುವರಿಸಿ. ಯಾಕೆಂತಂದ ಹೇಳಿದ್ರೆ ಆಡಳಿತ ವಿರೋಧಿ ಅಲೆ ಏನಿದೆ ಅದು ವರ್ಕೌಟ್ ಆಗುತ್ತೆ. ಈ ರೀತಿಯ ವೈಯಕ್ತಿಕವಾದಂತಹ ಹೇಳಿಕೆಗಳನ್ನ, ದಾಳಿಗಳನ್ನ ಮಾಡಿದ್ರೆ ಅದು ಸಹಜವಾಗಿ ಅನುಕಂಪ ಸೃಷ್ಟಿ ಆಗುತ್ತೆ. ಅದರಲ್ಲೂ ಕೂಡ ಹೊಸ ಮತದಾರರು ಯಾರಿದ್ದಾರೆ ಅವರ ಮೇಲೆ ಪ್ರಭಾವ ಅಂತ ಬೀರುತ್ತೆ. ಯಾಕೆಂತಂದ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಹೊಸ ಮತದಾರರಲ್ಲಿ ಆಗಿರ್ಬೋದು ಮತ್ತೆ ಯುವ ಸಮುದಾಯದ ನಡುವೆ ಒಂದಷ್ಟು ಒಳ್ಳೆಯ ಅಭಿಪ್ರಾಯಗಳ ಇರುವಂತದ್ದು. ಆ ಒಂದು ಅಭಿಪ್ರಾಯವನ್ನ ಅಟ್ಯಾಕ್ ಮಾಡಿದ್ರೆ ಅಭಿಪ್ರಾಯ ಬದಲಾಗುವಂತ ಸಾಧ್ಯತೆಗಳಿದಾವೆ. ಇದು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಸದಸ್ಯರು ಸಲಹೆ ಕೊಟ್ಟ ನಂತರದಲ್ಲಿ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹೇಳಿಕೆಯಿಂದ ಯೂಟರ್ನ್ ಹೊಡೆದಿರುವಂತದ್ದು. ಅಭಿಷೇಕ್. ಓಕೆ ಹನುಮಂತು, ದಯಮಾಡಿ ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ಸಿಗೆ ವಿವಾದ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಬಳಿಕ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ವಿವಾದದ ಸ್ವರೂಪ ಪಡ್ಕೊಳ್ತಾ ಇದೆ. ಇದನ್ನ ಬಿಜೆಪಿ ಸರಿಯಾಗಿ ಲಾಭ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಪ್ರಾಪರ್ ಆಗಿ ಮಾಡ್ತಾ ಇದೆ. ಇದು ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋದು ಅನ್ನೋ ಥರದ ಪರಿಸ್ಥಿತಿಗೆ ಕಾಂಗ್ರೆಸ್ ಸಿಕ್ಕಾಕೊಳ್ತಾ ಇದೆ. ಲಿಂಗಾಯತ ಸಿಎಂ ಭ್ರಷ್ಟ ಅಂತ ವಿವಾದಿತ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಬಳಿಕ ಪ್ರಧಾನಿ ಮೋದಿ ವಿಷದ ಹಾವು ಅಂತ ಖರ್ಗೆ ಅವರು ಹೇಳಿದ್ರು. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಭೀತಿಯಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ನೋಡಿ, ಥಿಂಕ್ ಟ್ಯಾಂಕ್ಗೆ ಎಐಸಿಸಿ ಅಧ್ಯಕ್ಷರೇ ಸೂಚನೆ ಸಲಹೆಗಳನ್ನು ಕೊಡುವಂತ ಸ್ಥಾನದಲ್ಲಿರ್ತಾರೆ. ಈಗ ಅವರಿಗೆ ಥಿಂಕ್ ಟ್ಯಾಂಕ್ ಹೇಳ್ತಿದೆ, ಸರ್ ನೀವು ಕೊಟ್ಟ ಹೇಳಿಕೆಯಿಂದ ಡ್ಯಾಮೇಜ್ ಜಾಸ್ತಿ, ಅದನ್ನ ಈಗ ಹೇಗೆ ಸರಿಪಡಿಸ್ತಿರೋ ನೋಡಿ ಅಂತ. ಹೀಗೆ ಬಿಜೆಪಿ ತಂತ್ರಕ್ಕೆ ಪ್ರತಿತಂತ್ರವನ್ನ ಕಾಂಗ್ರೆಸ್ ರೂಪಿಸಿಕೊಳ್ತಾ ಇದೆ. ಹೇಗೆ ಅಂತಂದ್ರೆ ಅವರ ಹೇಳಿಕೆಯನ್ನ ಅಸ್ತ್ರವಾಗಿಸಿಕೊಳ್ತಾ ಇದೆ. ಅಗೈನ್ ಈಗ ಭ್ರಷ್ಟಾಚಾರದ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ. ಸಿಂಪಲ್, ಯಾವುದೋ ಒಂದು ಡಿವಿಯೇಟಿಂಗ್ ಆಗುವಂತಹ ವಿಚಾರಗಳನ್ನು ಮಾತಾಡ್ಬಿಡೋದು. ಈಗ ದಲಿತಾಸ್ತ್ರದ ಪ್ರಯೋಗ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿಗರು ದಲಿತರಿಗೆ ಅಧಿಕಾರ ಕೊಡ್ಲಿ ಅಂತ ಪ್ರಚಾರಕ್ಕೆ ಕಾಂಗ್ರೆಸ್ನವರು ಪ್ಲಾನ್ ಮಾಡಬಹುದು ಅಂತ. ಬಟ್ ಡ್ಯಾಮೇಜ್ ಈಗಾಗಲೇ ಆಗಿದೆ. ಇದೇ ವಿಷಯದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ರಿಪೋರ್ಟರ್ ಹನುಮಂತ ದುರ್ಗದ್ ಅವರಿಂದ. ಹನುಮಂತು, ನೀವು ಇವಾಗ ಏನೇ ಪ್ಯಾಚಪ್ ಕೆಲಸ ಮಾಡಿದ್ರು ಡ್ಯಾಮೇಜ್ ಆಯ್ತು, ಮುಗೀತು. ಈಗ ಮೋದಿ ಅವರು ನಾಳೆಯಿಂದ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಅಮಿತ್ ಶಾ ಅವರು ಇವತ್ತೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಬಹುದು. ವಿಷದ ಹಾವು ಅಂತಿದ್ದಾರೆ ಡಬಲ್ ಇಂಜಿನ್ ಸರ್ಕಾರವನ್ನ ಅಂತ. ಸೊ ಈ ಅಸ್ತ್ರ ಪ್ರಯೋಗ ಆಗಿದೆ, ಇದರ ಎಫೆಕ್ಟ್ ಕಮ್ಮಿ ಆಗೋದಕ್ಕೆ ಬಿಡದ ಹಾಗೆ ಇನ್ನೊಂದಷ್ಟು ಅಸ್ತ್ರಗಳನ್ನು ಕಾಂಗ್ರೆಸ್ ಕ್ವಿಕ್ ಆಗಿ ತಂದ್ರೆ ಏನಾದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು. ಇಲ್ಲದೆ ಹೋದ್ರೆ ಇದು ಹೀಗೆ ಮುಂದುವರಿಯುತ್ತೆ, ಕಾಂಗ್ರೆಸ್ಗೆ ಬಹುದೊಡ್ಡ ಪೆಟ್ಟಾಗುತ್ತೆ. ಖಂಡಿತ ಅಭಿಷೇಕ್, ಈ ಒಂದು ಕೊಟ್ಟಂತಹ ಹೇಳಿಕೆಯನ್ನ ಆಗುವಂತಹ ಡ್ಯಾಮೇಜ್ ಕಂಟ್ರೋಲ್ ಅನ್ನ ನಾವು ಮಾಡಲೇಬೇಕು ಅಂತಂದೇಳಿ ಸಹಜವಾಗಿನೇ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷರು ಈಗಾಗಲೇ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಗಮನಿಸಬೇಕು ಅಂತಂದು ಹೇಳಿದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟ ಕೆಲವು ಕ್ಷಣಗಳಲ್ಲಿ ಅವರ ಸ್ಪಷ್ಟನೆಯನ್ನ ಕೊಟ್ಟರು. ಇದು ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಅವರು ಕೂಡ ನಾನು ಬಸವ ತತ್ವದ ಪ್ರತಿಪಾದಕ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದಾದ ನಂತರದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟ ಹೇಳಿಕೆ ಅವರಿಗೆ ಸಹಜವಾಗಿ ತತ್ಕ್ಷಣನೇ ಗೊತ್ತಾಯ್ತು, ಇದು ಎಲ್ಲೋ ಒಂದ್ ಕಡೆಗೆ ನೆಗೆಟಿವ್ ಆಗಿ ಮೆಸೇಜ್ ಸಂದೇಶ ರವಾನೆ ಆಗುತ್ತೆ, ಇದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಎಚ್ಚೆತ್ಕೊಂಡು ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ರು. ಯಾಕೆ ಅಂತಂದು ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ಕಳೆದ 6-7 ತಿಂಗಳಿಂದನೂ ಕೂಡ ಇವರು ಬೂಮ್ ಕ್ರಿಯೇಟ್ ಮಾಡ್ತಾ ಬಂದಿದ್ರು ಕಾಂಗ್ರೆಸ್ನವರು. ಏನಂತಂದು ಹೇಳಿದ್ರೆ ನಾವು ಈ ಸಾರಿ ಅಧಿಕಾರಕ್ಕೆ ಬಂದೇ ಬರ್ತೇವೆ, ನಮ್ಮ ಸ್ಥಾನಗಳು ಹೆಚ್ಚು ಆಗೇ ಆಗ್ತವೆ ಅಂತ ಒಂದಷ್ಟು ಬೂಮ್ ಅಂತ ಅಜೆಂಡಾ ಸೆಟ್ ತೇರಿ ರೀತಿಯಲ್ಲಿ ನಿರಂತರವಾಗಿ ಜನರ ಮನಸ್ಸಲ್ಲಿ ಆ ರೀತಿಯ ಅಭಿಪ್ರಾಯವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದಷ್ಟು ಹಂತದ ಸಕ್ಸಸ್ ಆಗಿದ್ರು. ಆದ್ರೆ ಯಾವಾಗ
ಯಾವಾಗ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಹೋದ್ರು ಜನರ ಮನಸ್ಥಿತಿನೂ ಕೂಡ ಒಂದಷ್ಟು ಬದಲಾವಣೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗುತ್ತೆ. ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ರಾಜಕೀಯ ನಾಯಕರು ಯಾವ ರೀತಿಯ ನಡವಳಿಕೆ ಮಾಡ್ಕೊಳ್ತಾರೆ, ಇದು ಅಧಿಕಾರಕ್ಕಾಗಿ ಯಾವ ಹಂತಕ್ಕೆ ಇಳಿತಾರೆ ಅನ್ನೋಂಥ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತ ಕಾರಣಕ್ಕಾಗಿ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಮತದಾನ ದಿನಾಂಕ ಬಾಕಿ ಏನಿದೆ ಆ ಒಂದು ಮತದಾನದ ದಿನಾಂಕದ ಮೇಲೆ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಇದಾವೆ. ಯಾಕಂತ ಹೇಳಿದ್ರೆ ಬೂತ್ ಲೆವೆಲ್ಗೆ ಹೋಗುವಂತ ವೋಟಿಂಗ್ ಬೂತ್ ಹೋಗುವವರೆಗೂ ಕೂಡ ಮತದಾರರ ಮನಸ್ಸಲ್ಲಿ ಏನಿರುತ್ತೆ ಅನ್ನೋಂತ ಯಾರು ಕೂಡ ತಿಳಿಯಲಿಕ್ಕೆ ಆಗಲ್ಲ. ಆ ಕಾರಣಕ್ಕಾಗಿ ಅವರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದಾವೆ ಅಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ತಮಗೆ ತಾವು ಮಾಡ್ತಾ ಇರುವಂತಹ ತಪ್ಪುಗಳಿಂದ ಬೇಗ ಎಚ್ಚೆತ್ತುಕೊಂಡು ಅದನ್ನ ಸರಿಪಡಿಸುವ ತಂತ್ರಗಾರಿಕೆಯನ್ನ ಮಾಡಲಿಕ್ಕೆ ಮುಂದಾಗಿತ್ತಾರಂತದ್ದು. ಅದಕ್ಕೆ ಪ್ರಮುಖವಾಗಿ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರು ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆಗೆ ಬಿಜೆಪಿ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಈ ರೀತಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಅನ್ನಂತ ಎಲ್ಲಾ ಪ್ರಚಾರಗಳಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ನೀವೇ ಹೇಳಿದಾಗೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇವತ್ತಿನ ವೇದಿಕೆಗಳಲ್ಲೂ ಕೂಡ ಮಾತಾಡಬಹುದು. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಟೀಕೆ ಮಾಡುವಂತಹ ಸಾಧ್ಯತೆಗಳು ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರು ಕಳೆದ ರಾಜ್ಯಕ್ಕೆ ಬಂದಾಗ ಒಂದ್ಸಲ ಒಂದು ರೀತಿಯ ಟೀಕೆಗಳನ್ನ ಮಾಡುವಂತದ್ದು ಸಹಜವಾಗಿದೆ. ಅಂತದ್ರಲ್ಲಿ ಇಂತಹ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಕೂಡ ಬಳಕೆ ಮಾಡುವಂತ ಎಲ್ಲಾ ಲಕ್ಷಣಗಳಿದಾವೆ. ಈ ಬಳಕೆ ಮಾಡ್ಕೋದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನಾವು ಕೂಡ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಈಗ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಮಾನ್ಯ ಒಂದು ದಲಿತ ಕುಟುಂಬದಿಂದ ಬೆಳೆದು ಈ ಹಂತಕ್ಕೆ ಬಂದಿರುವಂತವರು. ಬಿಜೆಪಿಯಲ್ಲಿ ದಲಿತರಿಗೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಪ್ರಚಾರವನ್ನ ಮಾಡಬೇಕು. ಒಂದ್ ಕಡೆಗೆ ದಲಿತ ಅಸ್ತ್ರ, ಮತ್ತೊಂದು ಕಡೆಗೆ ಭ್ರಷ್ಟಾಚಾರದ ವಿಚಾರವನ್ನ ನಾವು ಪದೇ ಪ್ರಸ್ತಾಪ ಮಾಡಿದ್ರೆ ಸಹಜವಾಗಿ ಅದು ಎಫೆಕ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಈಗ ಕಾಂಗ್ರೆಸ್ ವಲಯದಲ್ಲಿರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು ಹನುಮಂತ ದುರ್ಗದ್. ಸೊ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಅವರು ಆಡಿದ ವಿವಾದಿತ ಹೇಳಿಕೆಯನ್ನ ಹೇಗಾದ್ರೂ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮೋಡಿಗೆ ತರಬೇಕು ಅಂತ ಅವರು ಮಾತಾಡಿದ್ರು. ಇಲ್ಲ ನಾನು ಹಾಗೆ ಹೇಳಿದ್ದಲ್ಲ ಅಂತ. ಅದಕ್ಕೆ ಕಾಂಗ್ರೆಸ್ ಪಾಳ್ಯ ಇನ್ನೊಂದು ಮಾಸ್ಟರ್ ಸ್ಟ್ರಾಟಜಿ ಮಾಡ್ಕೊಳ್ತಾ ಇದೆ. ದಲಿತರಿಗೆ ಅಧಿಕಾರ ಕೊಡದ ಬಿಜೆಪಿ ನೀವೇನಕ್ಕೆ ಮಾತಾಡ್ತೀರಿ, ದಲಿತರಿಗೆ ಅಧಿಕಾರ ಕೊಡೋ ಮಾತನಾಡಿ ಅಂತ ಚರ್ಚೆಯನ್ನ ಡೈವರ್ಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಚರ್ಚೆ ಆಗ್ತಿದೆ ಅಲ್ವಾ? ಖರ್ಗೆ ಅವರು ಏನ್ ಹೇಳಿದ್ರು ಆಕ್ಚುಲಿ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಈ ಬೈಟನ್ನ. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೋಡೋಣ ನೆಕ್ಕಕ್ ಹೋಗಿರಿ. ನೆಕ್ಕರು ಸತ್ತ ಇಲ್ಲ, ಇದು ವಿಷ ಅದಾನೋ ಎಲ್ಲೋ ಮೋದಿ ಕೊಟ್ಟಾನ, ಒಳ್ಳೆ ಮನುಷ್ಯನ ಪ್ರಧಾನ ಮಂತ್ರಿ, ನಾವು ಸ್ವಲ್ಪ ನೋಡೋಣ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲಿ. ಹಂಗೆ ನೀವು ಯಾವಾಗ್ಲೂ ಕೂಡ ಚಿಂತೆ ಮಾಡ್ಬೇಕು ಈ ದೇಶಕ್ಕಾಗಿ. ನಾನು ಅವ್ರಿಗೆ ಮುಗಿದಿದ್ದೆಲ್ಲ ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪಾ ಅಂತಂದ್ರೆ ಹಾವಿದ್ದಂಗೆ. ಅದಕ್ಕೆ ನೀವು ಹಿಂಗ ಸ್ವಲ್ಪ ಏನ್ ಹೇಳ್ದೆ ನೋಡ್ತೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ಡೆತ್ ಅಪ್ಪ ಅಂತ ಹೇಳಿದೆ. ಅವ್ರಿಗೆ ಹೇಳಿಲ್ಲ. ಯಾಕಂದ್ರೆ ನಾ ಹೇಳಿದ ಮೊದ್ಲೇನೆ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದು ಇಲ್ಲ. ಈಗೂ ಹೇಳಿನಿ, ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.